ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇಂದು ಬಿಜೆಪಿ ಜೆಡಿಎಸ್ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಗ್ರಾಮ ಪಂಚಾಯಿತಿ ಒಟ್ಟು 11 ಸದಸ್ಯ ಬಲದ ಚುನಾವಣೆ ಸಮಬಲಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಲಾಟರಿ ಮುಖೇನ ಚುನಾವಣೆ ನಡೆಸುವಂತೆ ನಿರ್ಧಾರ ಮಾಡಿದಾಗ ಜೆಡಿಎಸ್ ಪಕ್ಷದ ಸದಸ್ಯರು ಒಮ್ಮತ ನೀಡಲಿಲ್ಲ. ಇನ್ನು ಲಾಟರಿ ಪ್ರಕ್ರಿಯೆಗೆ ಹೆಸರು ಬರೆಯುವಾಗ ವ್ಯತ್ಯಾಸಗೊಂಡ ಹಿನ್ನೆಲೆ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾದ ಸಮಾಜ ಕಲ್ಯಾಣ ಇಲಾಖೆಯ ಲಿಂಗರಾಜು ಅವರು ಹಣದ ಆಸೆಗೆ ನಮಗೆ ಮೋಸ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕೂತು ಚುನಾವಣೆಯನ್ನ ಮುಂದೂಡಿ, ಇಲ್ಲದಿದ್ದರೆ ನಾವೇ ರಾಜೀನಾಮೆ ಬರೆದುಕೊಡುತ್ತೇವೆ ಎಂದು 6 ಜನ ಸದಸ್ಯರು ಒತ್ತಾಯ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳದಲ್ಲಿದ್ದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಚುನಾವಣೆಯ ವಿಷಯದಲ್ಲಿ ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದ್ದಾದರೂ ಕೂಡ ಒಪ್ಪದ ಕೆಲವು ಸದಸ್ಯರು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಮೈತ್ರಿ ಪಕ್ಷಗಳಲ್ಲಿ ಉಂಟಾಗುತ್ತಿರುವ ಬಿರುಕು ಇನ್ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಮಂಜೇಗೌಡ್ರೆ, ಚುನಾವಣೆ ಅಧಿಕಾರಿಗೆ ಎಲ್ಲಾ ತರ ಜ್ಞಾನ ಇದೆ, ಎಲ್ಲಾ ತರ ಪವರ್ ಇದೆ. ಅವ್ರು ಏನ್ ತೀರ್ಮಾನ ತಗೊಂಡಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಮರಾಗಿ ಏನ್ ತಗೋಬೇಕು ಅದನ್ನೇ ತಗೊಂಡಿರ್ತಾರೆ. ಪ್ರಶ್ನೆ ಕೂಡ್ರಿ